ಏನು ಚೇಂಜ್ ಮಾಡ್ತೀವಿ ಸರ್ ಸರ್ ಲೈಫಲ್ಲಿ ಈಗಾಗಿರೋಂಥ ಚೇಂಜಸ್ ಏನು, ಅವರ ಸರ್ಕಲ್ ಚೇಂಜ್ ಆಯಿತು, ಅವರ ಪರಿಸ್ಥಿತಿ ಚೇಂಜ್ ಆಯಿತು, ಮತ್ತೆ ಒಂದು ಡೆವಿಲ್ ರೂಪದಲ್ಲಿ ಹೊಸದಾಗಿ ಬರುವಂಥ ಅವಕಾಶ ಈಗ ಮತ್ತೆ ಶುರುವಾಗಿದೆ. ಸೊ ಅದೆಲ್ಲವನ್ನೂ ಕೂಡ ಮಿಸ್ ಮಾಡ್ಕೊಂಡಾಗ ಏನು ಹೇಳಿದ್ರು ಅಂತ ಏನಿಲ್ಲ ಸರ್, ನಾವು ಅದ್ರ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡೋಕ್ಕೋಗಲ್ಲ ಸರ್. ಯಾಕಂದರೆ ಅದು ಪರ್ಸ್ನಲ್, ಅವ್ರು ಯಾವ ಥರ ವೈಯಕ್ತಿಕವಾಗಿ ಯಾವ ಥರ ನಿರ್ಧಾರಗಳು ತಂದ್ರೆ ಅದು ಪರ್ಸ್ನಲ್. ಬಟ್ ಈಗ ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಡೆವಿಲ್ ರಾಜಸ್ಥಾನ ಇದಾರಲ್ಲ, ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಈಗ ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಜರ್ನಿ ಮಾಡಿದಾಗ ಹರ್ಡಲ್ಸ್ ಇರುತ್ತೆ, ಸೊ ಏಳು ಬೀಳು ಇರುತ್ತೆ. ತನ್ವೀರ್ ಅವರ ಲೈಫಲ್ಲಿ ಏಳು ಬೀಳು ಅಂತ ಬಂದಾಗ ಸಿನಿಮಾ ಜರ್ನಿಲಿ ಇನ್ಸ್ಪಿರೇಷನ್ ಆಗಿದ್ದಂತಹ ಘಟನೆಗಳು ಯಾವುದಾಗಿತ್ತು ಏನಂತ? ಸರ್ ಇನ್ಸ್ಪಿರೇಷನ್ ಘಟನೆಗಳು ಅನ್ನೋಕ್ಕಿಂತ ಸರ್ವೇ ಸಾಮಾನ್ಯ ಸರ್, ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಬಟ್ ನಾವು ಮಾಡೋ ಕೆಲಸಕ್ಕೆ ಭಗವಂತನೊಂದು ಆಶೀರ್ವಾದ ಇದ್ದರೆ, ನಾವು ನಂಬೋ ದೈವಶಕ್ತಿಗಳೊಂದು ಆಶೀರ್ವಾದ ಇದ್ದರೆ ಯಾವ್ದನ್ನು ಬೇಕಾದ್ರೂ ಮುಂದೆ ಎದುರಿಸ್ಕೊಂಡು ಹೋಗೋದು ನನ್ನ ನಂಬಿಕೆ ಅಷ್ಟೇ. ಸಹಜವಾಗಿ ಒಂದು ಸಿನಿಮಾ ಶುರುವಾದಾಗ ಪಾಸಿಟಿವ್ ನೆಗೆಟಿವ್ ಅಂತ ಇದ್ದೇ ಇರುತ್ತೆ ಇಂಡಸ್ಟ್ರಿ ಅಂದಮೇಲೆ. ಎಲ್ಲೋ ವಾಮನ ಕೂಡ ಹಿಂದೆನೇ ರಿಲೀಸ್ ಆಗಬೇಕಿತ್ತು, ಸ್ವಲ್ಪ ತಡ ಆಯಿತು. ತಡ ಆದರೂ ಕೂಡ ಅದನ್ನು ತಲುಪಿಸುವಂಥ ರೀತಿ ಹೆಂಗೆ ಪ್ಲ್ಯಾನ್ ಆಗ್ತಿದೆ, ಜೊತೆಗೆ ಏನಾಗಿತ್ತು ಅಂತ ಅನ್ನುವಂಥದ್ದು ಸರ್? ಸರ್ ಏನಿಲ್ಲ, ಅದಕ್ಕೆಲ್ಲೂ ಒಂದು ಕಾರಣಾಂತರಗಳಿಂದ ಪ್ರೊಡಕ್ಷನ್ ಹೌಸ್ ಏನೋ ಒಂದು ಇದಾಗಿರೋದು, ಅದಕ್ಕೋಸ್ಕರ ಇದಾಗಿದೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಬಟ್ ಈಗ ಟ್ರೈಲರ್ ಲಾಂಚ್ ಇಲ್ಲಿಂದ ಶುರು ಮಾಡಿದ್ದೀವಿ. ಸೊ ಅದಾದ ನಂತರ ಈಗ ಮೈಸೂರಿಗೆ ಹೋಗಬೇಕು ಅನ್ನೋದೊಂದು ಪ್ಲಾನ್ ಇದೆ, ಥಿಯೇಟರ್ ವಿಸಿಟ್ ಅಲ್ಲಿ ಗಾಯತ್ರಿ ಥಿಯೇಟ್ರಲ್ಲಿ ಮಾಡೋಣ ಅಂತ. ಸೊ ಬೆಂಗಳೂರಲ್ಲಿ ಮಾಡಿದ ರೀತಿನೇ. ಸೊ ಅದಾದ ನಂತರ ನೆಕ್ಸ್ಟ್ ಹುಬ್ಳಿ ಆ ಕಡೆ ನಾರ್ತ್ ಕರ್ನಾಟಕಕ್ಕೆ ಒಂದು ಪ್ಲಾನ್ ಇದೆ. ಸೊ ಪ್ರಮೋಷನ್ಸ್ ಎಲ್ಲ ಪ್ರತಿಯೊಂದು ಪ್ಲಾನ್ ಮಾಡ್ತಾ ಇದ್ದೀವಿ. ಇನ್ನು ಕೇವಲ ಒಂದು 10 to 9 ಡೇಸ್ ಇರೋದ್ರಿಂದ ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ತಲುಪಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಸರ್ ಏನು ಸಜೆಸ್ಟ್ ಮಾಡಿದೆ ಸರ್ ಲೈಫ್ ಮತ್ತು ಸಿನಿಮಾ ಜರ್ನಿಗೆ? ನೀವೀಗ ಈಗೀಗ ಆಗ್ತಾ ಇರುವಂಥ ಬೆಳವಣಿಗೆಗಳು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಮಾತಾಡಿದ್ರು ಅವರು ಕೂಡ. ನಾವೆಷ್ಟೇ ಇದ್ರೂ ಕೂಡ ಕನ್ನಡ ಸಿನಿಮಾ ಬಿಟ್ಟು ಹೋಗಲ್ಲ ಅನ್ನೋಂಥದ್ದು. ಸೊ ಹಾಗಾಗಿ ಅವರ ಯೋಚನೆಗಳು ಆಲೋಚನೆಗಳು ಹೆಂಗೆ ಬದಲಾಗಿದೆ ಅನ್ನುವಂಥದ್ದು? ಖಂಡಿತ ಸರ್, ಇಲ್ಲ ಯಾವತ್ತೂ ಹೇಳೋದು ನಮಗೆಲ್ಲ ಅಷ್ಟೇ, ಬೇಗ ಸಿನಿಮಾಗಳು ಮಾಡಿ. ಯಾಕಂದರೆ ನಮ್ಮ ಇಂಡಸ್ಟ್ರಿ ಈಗ ರೆಸಿಷನ್ ಅನ್ನೋ ಪೀರಿಯಡ್ಗೆ ಅವರೇ ಹೇಳ್ದಂಗೆ ಹೋಗ್ತಿರೋದ್ರಿಂದ ಆದಷ್ಟು ಬೇಗ ಸಿನಿಮಾ ಪಟ ಅಂತ ಸಿನಿಮಾಗಳು ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ನಾವು ಇದು ಮಾಡ್ಬೋದು. ಬೇಕಂದರೆ ಈಗ ಯಾವುದು ಸಿನಿಮಾಗಳು ನಡೀತಾ ಇಲ್ಲ. ಆಮೇಲೆ ನೀವುಗಳು ಯಂಗ್ಸ್ಟರ್ಸು ಕೂರಬೇಡಿ, ಯಾಕಂದರೆ ಹೋಗ್ತಾ ಏಜ್ ಹೋಗುತ್ತೆ, ಏಜ್ ಪಾಸ್ ಆಗೋದು ಗೊತ್ತಾಗಲ್ಲ. ಇವಾಗ ನಾವು ಅಂದರೆ ಅವ್ರು ಕೂಡ ಎಕ್ಸಾಂಪಲ್ ಅಂದರೆ ಈ ಕಾಲೇಜ್ ಹುಡುಗನ ಪಾತ್ರ ಬಂದರೆ ನಾವು ಮಾಡೋಕ್ಕಾಗಲ್ಲ, ಅದು ನೀವು ಮಾತ್ರ ಮಾಡ್ಬೋದು. ಸ್ವಲ್ಪ ದಿನ ಆದಮೇಲೆ ನೀವು ಮಾಡೋಕ್ಕಾಗಲ್ಲ. ಸೊ ಅದನ್ನು ಟೈಮ್ ಇದ್ದಾಗ ಯುಟಿಲೈಸ್ ಮಾಡಿಕೊಂಡು ಪಟ ಅಂದರೆ ಸಿನಿಮಾಗಳು ಮಾಡಿ, ಖಾಲಿ ಕೂರಬೇಡಿ ಅಂತಲೇ ಯಾವತ್ತು ಹೇಳೋದು ಸರ್. ಈಗ ಅದೇ ಸಹಜವಾಗಿ ಸಾಕಷ್ಟು ಸಂದರ್ಭದಲ್ಲಿ ಕೇಳ್ತಾ ಇದೆ, ಥಿಯೇಟ್ರಿಗೆ ಜನ ಬರುವಂಥ ಸಂಖ್ಯೆ ಕಡಿಮೆ ಆಗಿದೆ. ಮತ್ತು ಇಂಡಸ್ಟ್ರಿಯಲ್ಲಿ ಅಂದರೆ ಈಗ ನೀವು ಹೇಳ್ದಂಗೆ ಒಂದಿಷ್ಟು ವೆರೈಟಿ ಪಾತ್ರಗಳನ್ನು ಮಾಡುವಂಥ ಹೀರೋಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋಂಥದ್ದು. ಈ ವಿಚಾರಗಳ ಬಗ್ಗೆ ಅವರೆಲ್ಲ ಹೆಂಗೆ ಇಂಡಸ್ಟ್ರಿ ಹೋಗಬೇಕು ಸಾಗಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿರುವಂಥದ್ದು ದರ್ಶನ್ ಸರ್ ಸ್ಪೆಕ್ಟ್? ಇಲ್ಲ ಖಂಡಿತ ಸರ್, ಅವ್ರಿಗೆ ಯಾವತ್ತೂ ಸರ್ ಅದೇ ಹೇಳ್ದಂಗೆ ಅವ್ರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲಂತೂ ಭಾರಿ ಅಪಾರವಾದ ಗೌರವ ಪ್ರೀತಿ ಇದೆ. ಸೊ ಅವ್ರು ಹೇಳೋದೇ ಅಷ್ಟೇ ಸರ್. ಬಟ್ ನಾನು ಇವಾಗ ಹೇಳಿದೆ ಅದೇ, ಬೇಗ ಸಿನಿಮಾಗಳು ಮಾಡಿರಿ, ಯಾರು ಖಾಲಿ ಕೂರಬೇಡ್ರಿ. ಯಾರೇ ಬಂದರು ಸರ್, ನಾನು ಅಂತಲ್ಲ, ಯಾರೇ ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ ಬಂದರು ಅವ್ರಿಗೆ ಹೇಳೋದು ಇಷ್ಟೇ, ನೀವು ಬೇಗ ಸಿನಿಮಾ ಮಾಡಿರಿ, ಖಾಲಿ ಕೂರಬೇಡಿ. ಒಂದು 6 months ಒಂದೊಂದು ಸಿನಿಮಾ ಬರ್ತಾ ಇರಬೇಕು. ಜೊತೆಗೆ ಅವ್ರು ಹೇಳ್ದಂಗೆ ಅದು ಲೈಫ್ ಸೈಕಲ್ ಒಂದು ಹೇಳಿರ್ತಾರಲ್ಲ, ಅದು ನಮ್ಮಿಂದ ಎಷ್ಟೋ ಜನ ಮನೆ ತುಂಬುತ್ತೆ, ಹೊಟ್ಟೆ ತುಂಬುತ್ತೆ. ಥಿಯೇಟರ್ ಅವ್ರು ಇರ್ತಾರೆ, ಲೈಕ್ ಸಿನಿಮಾ ವರ್ಕರ್ಸ್ ಇರ್ತಾರೆ, ಎಲ್ಲರಿಗೂ ಇದಾಗುತ್ತೆ. ದಯವಿಟ್ಟು ಖಾಲಿ ಕೂರಬೇಡಿ ಅಂತಲೇ ಹೇಳ್ಕೊಡೋದು.